ಸ್ವಾಮಿಯವರು ನಿಧಾನ ಇರಮ್ಮ, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಅಷ್ಟೇ ದೇವ್ರು ನಮಗೆ ಕೃಪೆ ತೋರಿಸ್ತಾನೆ, ಇಲ್ಲಾಂದ್ರೆ ನೀವು ಹೋಗ್ಬಿಡ್ರಿ ವಾಪಸ್ಸು ದಾವಣಗೆರೆಗೆ ಅಂದರು. ಹಾಗಾಗಿ ನಾವು ಕಾಯ್ಕೊಂತಾನೆ ಇದ್ವಿ. ಆಗ ಇದಕ್ಕಿದ್ದಂಗೆ ಇರ್ತದೆ ತೆರೆ ತಿರ್ತದೆ ಅಂತ ತೆರೆ ತಿರುಗಿ ಬಿದ್ದೆ ಬೆಟ್ಟ. ಸ್ವಾಮಿಯವರು ಆಮೇಲೆ ನೋಡಿ ಅವನಿಗೆ ಮತ್ತೆ ಗಂಜಲ ಎಲ್ಲ ಹಾಕಿ ಮತ್ತೆ ಉದಿ ಕಡೆಯಿಂದ ಸುಟ್ಟು ಆಮೇಲೆ ಎಚ್ಚರ ಬರಂಗೆ ಮಾಡಿಬಿಟ್ರು. ಅರ್ಜೆಂಟ್ ಮಾಡಿದ್ರೆ ಏನಾಗ್ತದೆ? ಅರ್ಜೆಂಟ್ ಮಾಡಿ ಇಲ್ಲಿ ಬಂದು ಏನಾಗ್ತದೆ? ಅದೇ ಉಪಯೋಗ ಇಲ್ಲ. ಬೈಬೇಕಾ ಬೇಡ್ಬೇಕು? ಕರೆಕ್ಟಾಗಿ ನೀವು ಆಡೋ ರೀತಿಗೆ ಸ್ವಾಮಿ ಬೈಬೇಕಾ ಬೇಡ? ಹೆಂಗ ಆಡ್ತಾರೆ? ಈಗ 3 ಗಂಟೆ ಬಂದಿದ್ಯಾ, ನಾನು ನಿಲ್ಲ ಕೊಡ್ತಾರೆ, ಕೋಣ ಕೊಡ್ತಾರೆ ಕರೆಕ್ಟಾಗಿ? ಇಲ್ಲ ನಿಲ್ಲಕ್ಕೆ ಬೀಳಕ್ಕೆ ಮಾಡ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ರು, ಜನ ಬಿಡ್ತಾನೆ ಇದ್ದಿಲ್ಲ, ಸಮಾಧಾನನೇ ಇಲ್ಲ. ನಮ್ಮ ನೋಡ್ರಿ ಅಂತಾನೆ ಇದ್ದಾರೆ. ಹಂಗಾಗಿ ಸ್ವಾಮಿಯವರು ಇಲ್ಲಿ ಬಂದು ಲಾಸ್ಟ್ ಫೈನಲ್ ಇಲ್ಲಿ ಬಂದು ಅರ್ಜೆಂಟ್ ಮಾಡಿ ಏನಾಗುತ್ತೆ? ಅರ್ಜೆಂಟ್ ಬಂದ್ರೆ ನಮ್ಗೆ ಉಪಯೋಗ ಇಲ್ದಂಗೆ ಮಗ ಬಿದ್ದೋಯ್ತಾ? ಹುಷಾರು ಮಾಡಿರೋ ಸ್ವಾಮಿಯರು ನೋಡಿದ್ದೆ ಯಾವತ್ತಾರ ನೀನು? ಇಂದು ನೋಡಿಲ್ಲ. ಸ್ವಾಮಿಯರು ನಿಂದು ನೋಡೇ ಅಲ್ವಾ? ಇದೇ ಫಸ್ಟ್ ನೋಡಲ್ಲಿ ಸ್ವಾಮಿಯರು ಅಲ್ಲಿ ಸ್ವಾಮಿಯರು ತೋರ್ಸಪ್ಪ. ನೀವೇ ರೀ, ನಾನಲ್ಲವಾ? ನೀವೇ ರೀ. ಸ್ವಾಮಿಯರು ಒಳ ಯಾರು ಅಲ್ಲ, ಯಾರು ಸ್ವಾಮಿಯರಲ್ಲ, ಯಾರು ಗುರುಗಳಲ್ಲ. ಹೊರಗಡೆ ಸಾಕ್ಷಾತ್ ಏನು ಕೂತವ್ರೆ ಗಂಗಮ್ಮ ದುರ್ಗಮ್ಮ ಅಂತ ಏನು ತಾನಾಗಿ ಭೂಮಿಯಿಂದ ಉದ್ವಾದ ಕಲ್ಲುಗಳು ನಮ್ಮ ಮಕ್ಕಳ ರೀತಿಯಲ್ಲಿ 2 ಮಕ್ಕಳ ರೀತಿ ಹೆಂಗೆ ಉದ್ಭವ ಕೂತವೆ, ಅವರೇ ದೇವರು, ಅವರೇ ಪೌಡ ಪುರುಷ. ನೀವು ಯಾವತ್ತೂ ಅವ್ರನ್ನೇ ನಂಬಬೇಕು, ಯಾವತ್ತು ದೇವ್ರನ್ನೇ ನಂಬಬೇಕು. ನಾನು ಯಾರೋ ಬಾಕಿದ್ದಾನೆ ಅಲ್ಲಿ ಬೈತಾರೆ, ಹೋಗಿ ನೋಡಿ ಗೊತ್ತಾಗ್ತದೆ ಅಂತ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಹೆಂಗೆ ಸಾಯ್ತೀವಿ, 3 ವರ್ಷದಿಂದ ಸಾಯ್ತಿದ್ದೀವಿ, ಜನ ಹೆಂಗೆ ಸಾಯ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಕರೆಕ್ಟಾಗಿ ಹೇಳೋ ಜನ ಹೆಂಗೆ ಏನಿಸ್ತಾರೆ ನಮ್ಮನ್ನ ಅಂತ. ಅದು ಯಾರು ಬಂದು ಹಿಂಗೆ ಅಂತರ ಫ್ರೀ ಕಟ್ತಾರೆ ಇದ್ದಾರಾ? ಹೇಳ್ಬಿಡು, ಅಂತರ ಫ್ರೀ ಕಟ್ತಾರೆ ಇದ್ದಾರಾ? ಯಾರು ಸೀರೆ ಕೊಡ್ತಾರಾ? ಯಾರು ಇಲ್ಲಿ ಇದು ಫೋಟೋ ಕೊಡ್ತಾರಾ? ಇಲ್ಲ ಬಡಬಗ್ರು ಸಹಾಯ ಮಾಡ್ತಾರಾ? ಬಸ್ ದುಡ್ಡು ಕೊಡ್ತಾರಾ? ಎಲ್ಲದು ಮಾಡಿವಿ. ನಿಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ರೆ ಬೈಲೇಬೇಕಾ? ಸಿಟ್ಟು ಬಂದ ನಾನು ಖಂಡಿತ ಬೈಯೋ ಉದ್ದೇಶ ನಂದಲ್ಲ.